ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಧೈರ್ಯ ಮತ್ತು ಉತ್ಸಾಹದ ಸ್ಪಂದನದಿಂದ ಕೇಳಿ. ಮಂಗಳನ ಪ್ರಭಾವದಿಂದ ಮೇಷ, ಇಂದು ನಿಮ್ಮ ಪ್ರವರ್ತಕ ಧೈರ್ಯ ಮತ್ತು ನಾಯಕತ್ವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಆಳವಾದ ಭಾವನಾತ್ಮಕ ಸಂಪರ್ಕಗಳು ಮೇಲ್ಮೈ ಆಕರ್ಷಣೆಗಿಂತ ಹೆಚ್ಚು ಮಹತ್ವ ಪಡೆಯುತ್ತವೆ. ಒಂಟಿಗಳು ದಯೆ ಮತ್ತು ನೈಜತೆ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ತಮ್ಮ ಕನಸುಗಳನ್ನು ಹಂಚಿಕೊಳ್ಳುವ ಮೂಲಕ ಭವಿಷ್ಯದ ದಿಕ್ಕನ್ನು ಒಟ್ಟಿಗೆ ರೂಪಿಸಬಹುದು. ಇಂದು ಆಳವಾದ ಭಾವನಾತ್ಮಕ ಪ್ರವಾಹಗಳು ಮೇಲ್ಮುಖವಾಗಿ ಬರುತ್ತವೆ. ನಿಮ್ಮ ಸಾಮಾನ್ಯ ನೇರ ಶೈಲಿಯನ್ನು ಸವಾಲು ಮಾಡಬಹುದು. ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆಂತರಿಕ ಧ್ವನಿಯನ್ನು ಶಾಂತವಾಗಿ ಆಲಿಸಿ. ಕುಟುಂಬದ ವಿಚಾರಗಳಲ್ಲಿ ಒತ್ತಡದ ಹಸ್ತಕ್ಷೇಪಕ್ಕಿಂತ ನಿಮ್ಮ ಸೌಮ್ಯ ಶಕ್ತಿ ಮತ್ತು ಸಹಾನುಭೂತಿ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ನಿಮ್ಮ ದುರ್ಬಲತೆಯನ್ನು ಸ್ವೀಕರಿಸುವ ಧೈರ್ಯ ಸಂಬಂಧಗಳನ್ನು ಗಾಢಿಸುತ್ತದೆ. ವೃತ್ತಿಯಲ್ಲಿ ಇಂದು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ತಂಡಕ್ಕೆ ಅಮೂಲ್ಯ. ಸ್ಪಾಟ್ಲೈಟ್ನಿಂದ ಹಿಂದೆ ಸರಿದು ಸಹೋದ್ಯೋಗಿಗಳ ನವೀನ ಆಲೋಚನೆಗಳನ್ನು ಬೆಂಬಲಿಸಿ. ಸಹಯೋಗಿ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪ್ರೋತ್ಸಾಹ ಮತ್ತು ಪ್ರೇರಣೆ ದೀರ್ಘಕಾಲಿಕ ಸಂಬಂಧಗಳನ್ನು ನಿರ್ಮಿಸುತ್ತದೆ. ತೆರೆಮರೆಯಲ್ಲಿಯೇ ಇತರರಿಗೆ ಸ್ಫೂರ್ತಿ ನೀಡುವ ನಿಮ್ಮ ಸಾಮರ್ಥ್ಯ ವೃತ್ತಿಪರವಾಗಿ ನಿಮ್ಮನ್ನು ಗುರುತಿಸುತ್ತದೆ. ನೀರಿನ ಆಧಾರಿತ ಚಟುವಟಿಕೆಗಳು ಇಂದು ನಿಮ್ಮ ಶಕ್ತಿಯನ್ನು ಪುನರಸ್ಥಾಪಿಸುತ್ತವೆ. ಈಜು, ಜಲಚಿಕಿತ್ಸೆ ಅಥವಾ ದೀರ್ಘ ಸ್ನಾನ ದೇಹ ಮತ್ತು ಮನಸ್ಸನ್ನು ಶುದ್ಧಿಸುತ್ತದೆ. ಜಲಶೋಧನೆಗೆ ಗಮನವಿಡಿ. ಈ ಸಂಜೆ ಉರಿಯೂತ ಆಹಾರಗಳನ್ನು ತವಿಸಿ. ಪ್ರಯಾಣದ ದೃಷ್ಟಿಯಿಂದ ಸಂಜೆಯ ಪ್ರಯಾಣಗಳು ವಿಶೇಷವಾಗಿ ಫಲಪ್ರದವಾಗಬಹುದು. ಬೆಳಗ್ಗಿನ ಪ್ರಯಾಣವನ್ನು ಮುಂದೂಡಿ. ಅದೃಷ್ಟದ ಸಂಖ್ಯೆಗಳು 3, 16, 29, 34. ಸೇವಾ ಮನೋಭಾವ ಮತ್ತು ಭಾವನಾತ್ಮಕ ದಯೆಯಿಂದ ಅದೃಷ್ಟ ಹರಿಯುತ್ತದೆ. ಸಂಜೆ 6ರಿಂದ 8 ಗಂಟೆಯ ನಡುವೆ ಅನಿಶ್ಚಿತ ಅವಕಾಶಗಳು ಉದ್ಭವಿಸಬಹುದು. ಪರಿಹಾರ: ಚಂದ್ರಶಿಲೆಯ ಆಭರಣವನ್ನು ಧರಿಸಿ. ಸೂರ್ಯೋಸ್ತದ ವೇಳೆ ಬಿಳಿ ಮೇಣಬತ್ತಿಯನ್ನು ಬೆಳಗಿಸಿ. ನೀಲಿ ಮತ್ತು ಬೆಳ್ಳಿ ಬಣ್ಣಗಳನ್ನು ಧರಿಸಿ. ಸೌತೆಕಾಯಿ ಪುದೀನ ಚಹಾ ಕುಡಿಯಿರಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸ್ಥಿರತೆ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ವೃಷಭ, ಇಂದು ನಿಮ್ಮ ಸ್ಥಿರತೆ ಮತ್ತು ಇಂದ್ರಿಯತೆಯ ಮೆಚ್ಚುಗೆಯು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಸುರಕ್ಷತೆ ಮತ್ತು ಸೌಕರ್ಯಕ್ಕೆ ಆದ್ಯತೆ ನೀಡುವ ಸಂಜ್ಞೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಉಷ್ಣತೆಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಸ್ನೇಹಭರಿತ ಮನೆ ಡೇಟುಗಳು ಮತ್ತು ಹೃತ್ಪೂರ್ವಕ ಸಂಭಾಷಣೆಗಳ ಮೂಲಕ ಸಂಬಂಧವನ್ನು ಪುನರುಜ್ಜೀವನಗೊಳಿಸಬಹುದು. ಬುಧನ ತೀಕ್ಷ್ಣತೆ ಇಂದು ನಿಮ್ಮ ದಿನಚರಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರುತ್ತದೆ. ಅವುಗಳನ್ನು ಬೆಳವಣಿಗೆಗೆ ಅವಕಾಶಗಳಾಗಿ ಸ್ವೀಕರಿಸಿ. ಕ್ಷೀಣಿಸುವ ಚಂದ್ರನು ಹಳೆಯ ಮಾದರಿಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತಾನೆ. ನಿಮ್ಮ ದೀರ್ಘಕಾಲಿಕ ಗುರಿಗಳನ್ನು ಮರುಮೌಲ್ಯಮಾಪನ ಮಾಡಿ. ಸ್ವಪ್ರೀತಿ ಮತ್ತು ಸಣ್ಣ ಜಯಗಳನ್ನು ಆಚರಿಸುವ ಮೂಲಕ ನಿಮ್ಮ ಆಂತರಿಕ ಶಕ್ತಿ ಪುನರುಜ್ಜೀವನಗೊಳ್ಳುತ್ತದೆ. ಇಂದಿನ ಗ್ರಹ ಸಂಯೋಜನೆಗಳು ಸಹಯೋಗಾತ್ಮಕ ಪ್ರಯತ್ನಗಳಿಗೆ ಅನುಕೂಲವಾಗಿವೆ. ಟೀಮ್ನೊಂದಿಗೆ ಸೇತುವೆ ನಿರ್ಮಿಸುವಲ್ಲಿ ನಿಮ್ಮ ಕ್ರಮಬದ್ಧತೆ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಅಮೂಲ್ಯ. ಪ್ರಮುಖ ಇಮೇಲ್ ಮತ್ತು ದಾಖಲೆಗಳನ್ನು ಕಳುಹಿಸುವ ಮೊದಲು 2 ಬಾರಿ ಪರೀಕ್ಷಿಸಿ. ಸಣ್ಣ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವ ಮೂಲಕ ದೊಡ್ಡ ಪ್ರಯೋಜನಗಳು ಸುಗಮವಾಗುತ್ತವೆ. ಕಲಾತ್ಮಕ ಅಥವಾ ಮಾನವೀಯ ಮೌಲ್ಯಗಳಿಗೆ ಹೊಂದಿಕೊಳ್ಳುವ ಅವಕಾಶಗಳು ನಿಮ್ಮ ವೃತ್ತಿಪಥವನ್ನು ವಿಸ್ತರಿಸಬಹುದು. ದೈಹಿಕ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಪ್ರಾಧಾನ್ಯತೆ ನೀಡಿ. ಯೋಗ, ತೋಟಗಾರಿಕೆ ಅಥವಾ ನಡಿಗೆಗಳಂತಹ ಗ್ರೌಂಡಿಂಗ್ ಚಟುವಟಿಕೆಗಳು ನಿಮಗೆ ಶಾಂತಿಯನ್ನು ತರುತ್ತವೆ. ಜೀರ್ಣಕ್ರಿಯೆ ಮತ್ತು ಹೃದಯದ ಆರೈಕೆಗೆ ಗಮನಹರಿಸಿ. ಗಿಡಮೂಲಿಕೆ ಚಹಾಗಳು ಮತ್ತು ಬೆಚ್ಚಗಿನ ಪೋಷಕ ಆಹಾರಗಳು ಸಹಾಯ ಮಾಡುತ್ತವೆ. ಭಾವನೆಗಳು ಹೊರಹೊಮ್ಮಿದಾಗ ಅವುಗಳನ್ನು ಸೌಮ್ಯವಾಗಿ ಅಂಗೀಕರಿಸಿ ಮತ್ತು ವಿಶ್ವಸ್ಥರೊಂದಿಗೆ ಹಂಚಿಕೊಳ್ಳಿ. ಅದೃಷ್ಟದ ಸಂಖ್ಯೆಗಳು 4, 17, 23, 38. ಮಧ್ಯಾಹ್ನ 6ರಿಂದ 8 ಗಂಟೆಗಳ ನಡುವೆ ಸಣ್ಣ ಸಂಭಾಷಣೆಗಳು ಮತ್ತು ಕುಟುಂಬ ಸಂಬಂಧಗಳ ವಿಚಾರಗಳಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಪ್ರಯಾಣ:
ಸ್ಥಳೀಯ ಸಾಂಸ್ಕೃತಿಕ ತಾಣಗಳು ಅಥವಾ ಕಲಾ ಗ್ಯಾಲರಿಗಳು ಇಂದು ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತವೆ. ಪರಿಹಾರ: ಗುಲಾಬಿ ಸ್ಫಟಿಕ ಧರಿಸಿ, ಶ್ರೀಗಂಧದ ಧೂಪವನ್ನು ಸುಟ್ಟು ಓಂ ಶುಕ್ರಾಯ ನಮಃ 7 ಬಾರಿ ಪಠಿಸಿ, ಬಾದಾಂ ಖರ್ಜೂರ ಸೇವಿಸಿ. ನಿರ್ಧಾರಗಳ ಸಮಯದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಮುಖ ಮಾಡಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಬುಧನ ಚಾತುರ್ಯ ಮತ್ತು ಸಂವಹನದ ಸ್ಪಷ್ಟತೆಯಿಂದ ಕೇಳಿ. ಬುಧನ ಆಶೀರ್ವಾದದಿಂದ ಮಿಥುನ, ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಂವಹನದ ಚಾತುರ್ಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಹಾಸ್ಯ ಮತ್ತು ಆಳವಾದ ಸಂಭಾಷಣೆಗಳು ಸಂಬಂಧಗಳಿಗೆ ಜೀವ ತುಂಬಿಸುತ್ತವೆ. ಒಂಟಿಗಳು ಹಾಸ್ಯಮಯ ವಿನಿಮಯ ಮತ್ತು ನಿಜವಾದ ಚರ್ಚೆಗಳ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಹೊಸ ವಿಷಯಗಳನ್ನು ಒಟ್ಟಿಗೆ ಅನ್ವೇಷಿಸುವ ಮೂಲಕ ತಮ್ಮ ಬಂಧವನ್ನು ಗಾಢಗೊಳಿಸಬಹುದು. ಆಂತರಿಕ ಸಂಭಾಷಣೆ ಇಂದು ನಿಮ್ಮ ದಿಕ್ಸೂಚಿಯಾಗುತ್ತದೆ. ನಿಮ್ಮನ್ನು ಸದ್ದಿಲ್ಲದೆ ಹಿಡಿದಿಟ್ಟುಕೊಂಡಿರುವ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಹೊಸ ದೃಷ್ಟಿಕೋನಕ್ಕೆ ಅವಕಾಶ ನೀಡಿ. ಶುಕ್ರವಾರದ ಪ್ರಭಾವವು ನಿಮ್ಮ ಮೋಡಿ ಮತ್ತು ಸಾಮಾಜಿಕ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇಂದು ಆಳವಾದ ಸಂಭಾಷಣೆಗಳು ನಿಮ್ಮ ಗುಪ್ತ ಅಂಶಗಳನ್ನು ಬಹಿರಂಗಪಡಿಸುತ್ತವೆ. ವೃತ್ತಿಯಲ್ಲಿ ನಿಮ್ಮ ಮಧ್ಯಸ್ಥಿಕೆ ಮತ್ತು ಬಹುದೃಷ್ಟಿಕೋನಗಳನ್ನು ನೋಡುವ ಸಾಮರ್ಥ್ಯವು ಸಹಯೋಗಿ ಪ್ರಯೋಜನಗಳಿಗೆ ಅಮೂಲ್ಯವಾಗಿದೆ. ಕಿರಿಯರ ಮಾರ್ಗದರ್ಶನ ಮತ್ತು ಜ್ಞಾನ ಹಂಚಿಕೆಯಿಂದ ನಿಮ್ಮ ಪ್ರಭಾವ ವಿಸ್ತಾರಗೊಳ್ಳುತ್ತದೆ. ಮಾನಸಿಕ ಪ್ರಚೋದನೆ ಇಂದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓದುವು, ಬರೆಯುವು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಉಸಿರಾಟದ ವ್ಯಾಯಾಮಗಳೊಂದಿಗೆ ಲಘು ಕಾರ್ಡಿಯೋ ಅಥವಾ ಸೈಕ್ಲಿಂಗ್ ನಿಮ್ಮ ನರಮಂಡಲಕ್ಕೆ ಲಾಭ ಬಿಡಿಸುತ್ತದೆ. ಮಧ್ಯಾಹ್ನದ ಸ್ಕ್ರೀನ್ ಟೈಮ್ ಅನ್ನು ಮಿತಿಗೊಳಿಸಿ ಮತ್ತು ಮಧ್ಯಂತರ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳಿ. ಮಲಗುವ ಮುನ್ನ ಜರ್ನಲಿಂಗ್ ಮೂಲಕ ಭಾವನೆಗಳನ್ನು ಪ್ರಕ್ರಿಯಿಸಿ. ಸಂಬಂಧಗಳಲ್ಲಿ ಉಂಟಾಗುವ ಗೊಂದಲಗಳನ್ನು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸಿನಿಂದ ವಿಂಗಡಿಸಿ. ವಿಶ್ವಸನೀಯ ಸ್ನೇಹಿತನೊಟ್ಟಿಗೆ ಹೃದಯಸ್ಪರ್ಶಿ ಸಂಭಾಷಣೆಗಳು ಸಂಜೆ ಹೊತ್ತಿಗೆ ಸ್ಪಷ್ಟತೆ ತರುತ್ತವೆ. ಅದೃಷ್ಟ ಅಂಕಿಗಳು 7, 23, 41. ಲಿಖಿತ ಸಂವಹನ ಮತ್ತು ಸಾಮಾಜಿಕ ಸಂಪರ್ಕಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಸ್ಥಳೀಯ ಅನ್ವೇಷಣೆಗಳು ಮತ್ತು ಸಣ್ಣ ಮಧ್ಯಾಹ್ನದ ಭೇಟಿ ಪ್ರಯಾಣಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಮಧ್ಯಾಹ್ನದ ನಂತರದ ಸಂಭಾಷಣೆಗಳನ್ನು ಗಮನಿಸಿ. ಪರಿಹಾರ: ಪ್ರಕಾಶಮಾನ ಹಳದಿ ಅಥವಾ ನೀಲಿಗರಿ ಬಣ್ಣ ಧರಿಸಿ. ಸಿಟ್ರಿನ್ ತುಂಡನ್ನು ಜೇಬಿನಲ್ಲಿಟ್ಟುಕೊಳ್ಳಿ. ಪ್ರಮುಖ ಕಾಲ್ಗಳ ಮುನ್ನ ಪೂರ್ವಕ್ಕೆ ಮುಖ ಮಾಡಿ. ಮಧ್ಯಾಹ್ನದ ವೇಳೆ ಹಸಿರು ಚಹಾ ಸೇವಿಸಿ. ನಮಸ್ಕಾರ ಕರ್ಕರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭಾವನಾತ್ಮಕ ಆಳ ಮತ್ತು ಪೋಷಣೆಯ ಶಕ್ತಿಯಿಂದ ಕೇಳಿ. ನಮಸ್ಕಾರ ಕರ್ಕರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭಾವನಾತ್ಮಕ ಆಳ ಮತ್ತು ಪೋಷಣೆಯ ಶಕ್ತಿಯಿಂದ ಕೇಳಿ. ಚಂದ್ರನ ಆಶೀರ್ವಾದದಿಂದ ಕರ್ಕರೆ, ಇಂದು ನಿಮ್ಮ ಪೋಷಣಾ ಸ್ವಭಾವ ಮತ್ತು ಭಾವನಾತ್ಮಕ ಆಳ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಪ್ರಾಮಾಣಿಕ ದೌರ್ಬಲ್ಯತೆ ಮತ್ತು ಸೌಮ್ಯ ಆರೈಕೆ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಕುಟುಂಬ ಪರಿಚಯಗಳ ಮೂಲಕ ಅಥವಾ ಸಮುದಾಯ ಕೂಟಗಳ ಮೂಲಕ ಅರ್ಥಪೂರ್ಣ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಮನೆಯಲ್ಲಿ ಸಣ್ಣ ಹೃದಯಸ್ಪರ್ಶಿ ಕ್ಷಣಗಳನ್ನು ಸೃಷ್ಟಿಸಿದರೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಶನಿವಾರದ ಶನಿಯ ಪ್ರಭಾವವು ನಿಮ್ಮ ಭಾವನಾತ್ಮಕ ಮಿತಿಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಒಳಗಿನ ಅಗತ್ಯಗಳನ್ನು ಗೌರವಿಸಿ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ಸ್ವಯಂ ಗ್ರಹಿಕೆಗಳನ್ನು ಬಿಡಲು ಸಮರ್ಥಿಸುತ್ತದೆ. ನಿಮ್ಮ ವಿಕಸನಗೊಳ್ಳುವ ಗುರುತಿಗೆ ಹೊಂದಾಣಿಕೆಯಾಗದ ಅಂಶಗಳನ್ನು ಬಿಡುಗಡೆ ಮಾಡಿ. ಇಂದು ಪ್ರಮುಖ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಸೌಮ್ಯತೆ ಮತ್ತು ದೃಢ ನಿಶ್ಚಯದ ಸಮತೋಲನವೇ ನಿಮ್ಮ ಮಾರ್ಗದರ್ಶಕ. ಇಂದಿನ ಗ್ರಹ ಸಂಯೋಜನೆಗಳು ತಂಡ ಸಹಕಾರಕ್ಕೆ ಅನುಕೂಲವಾಗಿವೆ. ನಿಮ್ಮ ನೈಸರ್ಗಿಕ ಅರ್ಥಮಾಡಿಕೊಳ್ಳುವ ಶಕ್ತಿ ಮಧ್ಯವಿಧೇಯಕ್ಕೆ ಅಮೂಲ್ಯ. ಕಾರ್ಯ ಸಮಯದಲ್ಲಿ ಸಂಬಂಧಗಳನ್ನು ನಿರ್ಮಿಸುವತ್ತು ಗಮನಹರಿಸಿ. ಏಕಾಂಗಿ ಮಹತ್ವಾಕಾಂಕ್ಷಿ ಪ್ರಯತ್ನಗಳಿಗಿಂತ ತಂಡ ಪ್ರಯೋಜನಗಳು ದೀರ್ಘಕಾಲಿಕ ಫಲಿತಾಂಶ ತರುತ್ತವೆ. ತೆರೆಮರೆಯಲ್ಲಿನ ಸೌಮ್ಯ ಪ್ರಭಾವವು ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ಹಂಚಿಕೊಳ್ಳಿ. ದೈಹಿಕ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಪ್ರಾಧಾನ್ಯತೆ ನೀಡಿ. ಸೌಮ್ಯ ಯೋಗ, ಧ್ಯಾನ ಅಥವಾ ಬೆಚ್ಚನೆ ಸ್ನಾನ ಶಾಂತಿಯನ್ನು ತರುತ್ತದೆ. ಜೀರ್ಣಕ್ರಿಯೆಯ ಆರೈಕೆ ಮತ್ತು ಸಾಕಷ್ಟು ಜಲಸಂಚಾರಣಕ್ಕೆ ಗಮನ ಕೊಡಿ. ಪೌಷ್ಟಿಕ ಸೂಪ್ ಮತ್ತು ಗಿಡಮೂಲಿಕಾ ಚಹಾ ಸಹಾಯ ಮಾಡುತ್ತದೆ. ಭಾವನೆಗಳು ಹೊರಹೊಮ್ಮಿದಾಗ ಅವುಗಳನ್ನು ವಿಶ್ವಸನೀಯರೊಂದಿಗೆ ಹಂಚಿಕೊಳ್ಳಿ. ಮುತ್ತು ಬಿಳಿ ಅಥವಾ ಮೃದುವಾದ ಬೆಳ್ಳಿ ಬಣ್ಣ ಧರಿಸಿ ಮತ್ತು ಸಂಜೆ ಧ್ಯಾನದ ವೇಳೆ ಮಲ್ಲಿಗೆ ಧೂಪವನ್ನು ಸುಟ್ಟು ಹಾಕಿ. ನಮಸ್ಕಾರ ಸಿಂಹರೇ,
ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪ್ರಭಾವಶಾಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಕೇಳಿ. ಸೂರ್ಯನ ಆಶೀರ್ವಾದದಿಂದ ಸಿಂಹ, ಇಂದು ನಿಮ್ಮ ನಾಯಕತ್ವ ಮತ್ತು ಸೃಜನಶೀಲತೆ ಸ್ಪಷ್ಟವಾಗಿ ಹೊಳೆಯುತ್ತವೆ. ಪ್ರಣಯದಲ್ಲಿ ಸೂಕ್ಷ್ಮ ಆತ್ಮೀಯ ಕ್ಷಣಗಳು ಭವ್ಯ ಪ್ರದರ್ಶನಗಳಿಗಿಂತ ಹೆಚ್ಚು ಮೌಲ್ಯವನ್ನು ನೀಡುತ್ತವೆ. ಒಂಟಿಗಳು ಆಳವಾದ ಸಂಭಾಷಣೆಗಳ ಮೂಲಕ ನಿಜವಾದ ಸಂಪರ್ಕವನ್ನು ಕಂಡುಹಿಡಿಯಬಹುದು. ದಾಂಪತ್ಯಗಳು ಸೌಮ್ಯ ದುರ್ಬಲತೆಯ ಹಂಚಿಕೆಯಿಂದ ಮತ್ತು ಸ್ನೇಹಿತರ ಸ್ಥಳಗಳನ್ನು ರಚಿಸುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ಶನಿವಾರದ ಶುನಿಯ ಪ್ರಭಾವವು ನಿಮ್ಮ ಉತ್ಸಾಹವನ್ನು ಪ್ರಾಯೋಗಿಕ ಬುದ್ಧಿವಂತಿಕೆಯಿಂದ ಮೃದುಗೊಳಿಸುತ್ತದೆ. ಇಂದು ಗುಪ್ತ ಸೃಜನಶೀಲ ಪ್ರತಿಭೆಗಳು ಹೊರಬರುವ ಸಮಯ. ಆಳವಾದ ಆತ್ಮಾವಲೋಕನವು ನಿಮ್ಮೊಳಗಿನ ಹೊಸ ಕಲ್ಪನೆಗಳನ್ನು ಬಹಿರಂಗಪಡಿಸುತ್ತದೆ. ಇತ್ತೀಚೆಗೆ ಮನಸ್ಸಿನಲ್ಲಿ ಕುದಿಯುತ್ತಿರುವ ವೈಯಕ್ತಿಕ ಪರಿವರ್ತನೆಗಳ ಕಡೆಗೆ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಸಣ್ಣ ಧೈರ್ಯಶಾಲಿ ಹೆಜ್ಜೆಗಳು ನಿಮ್ಮ ಸೃಜನಶೀಲ ಯೋಜನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ತೆರೆ ಹಿಂಭಾಗದ ತಯಾರಿ ಮತ್ತು ಕೌಶಲ ಸುಧಾರಣೆ ಇಂದು ನಿಮ್ಮ ಭವಿಷ್ಯದ ವೇದಿಕೆಯನ್ನು ಸಿದ್ಧಪಡಿಸುತ್ತವೆ. ಗಮನ ಸೆಳೆಯುವುದರ ಬದಲು ಕೌಶಲವನ್ನು ತೀವ್ರಗೊಳಿಸಿ. ಕಿರಿಯರಿಗೆ ಮಾರ್ಗದರ್ಶನ ನೀಡುವುದರಿಂದ ನಿಮ್ಮ ಖ್ಯಾತಿ ವಿಸ್ತಾರಗೊಳ್ಳುತ್ತದೆ. ತಾಳ್ಮೆಯಿಂದ ಮಾಡಿದ ಕೆಲಸ ಮುಂದಿನ ವಾರಗಳಲ್ಲಿ ಫಲಿತ ತರುತ್ತದೆ. ಯೋಜನೆಗಳನ್ನು ಡಾಕ್ಯುಮೆಂಟ್ ಮಾಡಿ ಮತ್ತು ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಿ. ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಯೋಗ ನಿಮ್ಮ ನೈಸರ್ಗಿಕ ಚೈತನ್ಯವನ್ನು ಪುನಃಸ್ಥಾಪಿಸುತ್ತದೆ. ತೀವ್ರ ವ್ಯಾಯಾಮದ ಬದಲು ಪುನಶ್ಚೈತನ್ಯಕಾರಿ ಚಟುವಟಿಕೆಗಳನ್ನು ಆರಿಸಿ. ಬೆನ್ನುಮೂಳೆ ಮತ್ತು ಹೃದಯದ ಆರೈಕೆಗೆ ಗಮನ ಕೊಡಿ. ಬೆಚ್ಚಗೂ ಪೋಷಕ ಆಹಾರಗಳು ಮತ್ತು ಕ್ಯಾಮಮೈಲ್ ಚಹಾ ನಿಮ್ಮ ಶಕ್ತಿಯನ್ನು ಸಮರ್ಥಿಸುತ್ತವೆ. ಏನೆಂದರೂ ಇಲ್ಲ ಎಂದು ಸುಂದರವಾದಿ ಹೇಳಲು ಅಭ್ಯಾಸ ಮಾಡಿ. ನಿಮ್ಮ ಉದಾರ ಹೃದಯಕ್ಕೆ ಸ್ವಸೀಮಿತಿಯೂ ಅಗತ್ಯ. ಅದೃಷ್ಟದ ನೋಟಗಳು. ಅದೃಷ್ಟ ಸಂಖ್ಯೆಗಳು 8, 17, 26, 35. ತಾಳ್ಮೆ ಮತ್ತು ಪರಿಶ್ರಮದಿಂದ ಸುವರ್ಣ ಅವಕಾಶಗಳು ಹೊರಹೊಮ್ಮುತ್ತವೆ. ಮಧ್ಯಾಹ್ನದ ತಡವೇಳೆಯಲ್ಲಿ ನಿಮ್ಮ ಅದೃಷ್ಟ ಉತ್ತುಂಗಕ್ಕೇರುತ್ತವೆ. ಪರಿಹಾರ: ಗಾಢ ನೇರಳೆ ಅಥವಾ ಬರ್ಗಂಡಿ ಬಣ್ಣ ಧರಿಸಿ. ಸೂರ್ಯೋದಯದ ವೇಳೆ ಅಮೆಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. ಮಲಗುವ ಮುನ್ನ ಕ್ಯಾಮಮೈಲ್ ಚಹಾ ಕುಡಿಯಿರಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ನಿಖರತೆ ಮತ್ತು ಸೌಮ್ಯ ಸ್ವೀಕಾರದ ದೃಷ್ಟಿಯಿಂದ ಕೇಳಿ. ಬುಧನ ಆಶೀರ್ವಾದದಿಂದ ಕನ್ಯಾ, ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಸೇವಾ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಚಿಂತನಾಶೀಲ ಸನ್ನೆಗಳು ಮತ್ತು ಪ್ರಾಯೋಗಿಕ ಸಹಾಯವು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ತಮ್ಮ ನಿಜವಾದ ಸೇವಾ ಮನೋಭಾವವನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ದಿನನಿತ್ಯದ ಮೌಲ್ಯಗಳನ್ನು ಹಂಚಿಕೊಳ್ಳುವ ಮೂಲಕ ಭವಿಷ್ಯದ ಯೋಜನೆಗಳನ್ನು ಸ್ಥಿರಗೊಳಿಸಬಹುದು. ಶನಿವಾರದ ಶನಿಯ ಶಕ್ತಿ ನಿಮ್ಮ ಕ್ರಮಬದ್ಧತೆಯನ್ನು ಬಲಪಡಿಸುತ್ತದೆ. ನಿಮ್ಮ ನಿಯಮಿತ ಅಭ್ಯಾಸಗಳು ಮತ್ತು ಸಣ್ಣ ಸಾಧನೆಗಳೇ ದೀರ್ಘಕಾಲದ ಪ್ರಗತಿಗೆ ದಾರಿ ಮಾಡಿಕೊಡುತ್ತವೆ. ನಿಮ್ಮ ಆಂತರಿಕ ವಿಮರ್ಶಕನನ್ನು ಪ್ರೀತಿಯಿಂದ ಪ್ರಶ್ನಿಸಿ. ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆಯೋ ಅಥವಾ ಅತಿಯಾದ ನಿರ್ಬಂಧವನ್ನೇ ಸೃಷ್ಟಿಸುತ್ತಿದೆಯೋ ಎಂದು ಪರಿಶೀಲಿಸಿ. ವೃತ್ತಿಯಲ್ಲಿ ನಿಮ್ಮ ವಿವರಗಳಿಗೆ ಗಮನ ಮತ್ತು ವ್ಯವಸ್ಥಿತ ವಿಧಾನ ತಂಡಕ್ಕೆ ಅಮೂಲ್ಯ. ಪ್ರಕ್ರಿಯೆಗಳ ಸುಧಾರಣೆಗಳು ಭವಿಷ್ಯದ ಅವಕಾಶಗಳನ್ನು ಸ್ಥಾಪಿಸುತ್ತವೆ. ದಿನದ ಚಟುವಟಿಕೆಗಳಲ್ಲಿ ಸೌಮ್ಯ ಚಲನೆ ಮತ್ತು ಉಸಿರಾಟದ ವಿರಾಮಗಳು ಇಂದು ಮುಖ್ಯ. ಯೋಗ, ತೈಚಿ ಅಥವಾ ನಿಧಾನ ನಡೆಗೆಗಳು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತವೆ. ಜೀರ್ಣಕ್ರಿಯೆಯ ಆರೈಕೆಗಾಗಿ ಪೌಷ್ಟಿಕ ಆಹಾರ ಮತ್ತು ಸರಿಯಾದ ಜಲಸಂಚಯನಕ್ಕೆ ಆದ್ಯತೆ ನೀಡಿ. ಮಧ್ಯಾಹ್ನದ 2 ರಿಂದ 4 ಗಂಟೆಯ ನಡುವೆ ಸಣ್ಣ ವಿಶ್ರಾಂತಿ ನಿಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಮಲಗುವ ಮುನ್ನ ಕೃತಜ್ಞತಾ ಜರ್ನಲಿಂಗ್ ಮೂಲಕ ಭಾವನೆಗಳನ್ನು ಪ್ರಕ್ರಿಯೆಗೊಳಿಸಿ. ಭಾವನಾತ್ಮಕವಾಗಿ ಇಂದು ದೌರ್ಬಲ್ಯಗಳನ್ನು ವಿಶ್ವಸನೀಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದು ಗುಣಪಡಿಸುವಿಕೆಗೆ ದಾರಿ ಮಾಡಿಕೊಡುತ್ತದೆ. ಕುಟುಂಬ ಸಂವಾದಗಳು ಪೀಳಿಗೆಯ ಮಾದರಿಗಳ ಬಗ್ಗೆ ಒಳನೋಟಗಳನ್ನು ನೀಡಬಹುದು. ಅವುಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ. ಅದೃಷ್ಟದ ಸಂಖ್ಯೆಗಳು 7, 14, 28 ಮತ್ತು 35. ಮಧ್ಯಾಹ್ನದ ಚಟುವಟಿಕೆಗಳು ಮತ್ತು ಲಿಖಿತ ಸಂವಹನದ ಮೂಲಕ ಅದೃಷ್ಟ ಹರಿಯುತ್ತದೆ. ಪ್ರಯಾಣದ ದೃಷ್ಟಿಯಿಂದ ಸ್ಥಳೀಯ ಅನ್ವೇಷಣೆಗಳು ಮತ್ತು ಕೈಯಿಂದ ಮಾಡಿದ ಸೃಜನಶೀಲ ಮಾರುಕಟ್ಟೆಗಳು ಇಂದು ವಿಶೇಷವಾಗಿ ಫಲಪ್ರದ. ಪರಿಹಾರ: ಅಮೆಥಿಸ್ಟ್ ಆಭರಣವನ್ನು ಧರಿಸಿ. ಮಧ್ಯಾಹ್ನದ 3 ಗಂಟೆಗೆ ತಾಜಾ ಪುದೀನಾ ಚಹಾ ಸೇವಿಸಿ. ನಿರ್ಧಾರಗಳ ಸಮಯದಲ್ಲಿ ವಾಯುವ್ಯಕ್ಕೆ ಮುಖ ಮಾಡಿ. ನಮಸ್ಕಾರ ತುಲಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸಮತೋಲನ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ತುಲಾ, ಇಂದು ನಿಮ್ಮ ಸಮತೋಲನ ಮತ್ತು ಸೌಂದರ್ಯ ಪ್ರಿಯ ಮನೋಭಾವವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯವು ಕಲಾತ್ಮಕ ಹಂಚಿಕೆಯ ಮೂಲಕ ಬೆಳೆಯುತ್ತದೆ. ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಸೃಜನಶೀಲ ವೇದಿಕೆಗಳು ಒಂಟಿಗಳಿಗೆ ಸಂಭಾವ್ಯ ಪಾಲುದಾರರನ್ನು ಪರಿಚಯಿಸಬಹುದು.
ದಂಪತಿಗಳು ಭವಿಷ್ಯದ ಕನಸುಗಳು ಮತ್ತು ಸೌಂದರ್ಯದ ಆದ್ಯತೆಗಳ ಬಗ್ಗೆ ಆಳವಾದ ಸಂಭಾಷಣೆ ನಡೆಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ನೀವು ಸಂಘರ್ಷದ ಆಸೆಗಳನ್ನು ನ್ಯಾವಿಗೇಟ್ ಮಾಡುವಾಗ ಆಂತರಿಕ ಸಮತೋಲನ ಆದ್ಯತೆಯನ್ನು ಪಡೆಯುತ್ತದೆ. ನಿಮ್ಮ ನಿಜವಾದ ಅಗತ್ಯಗಳನ್ನು ಬಾಹ್ಯ ನಿರೀಕ್ಷೆಗಳ ವಿರುದ್ಧ ಪ್ರಶ್ನಿಸಿ. ವೈಯಕ್ತಿಕ ಮೌಲ್ಯಗಳ ಸಂಬಂಧಿಸಿದಂತೆ ಒಂದು ಪ್ರಮುಖ ಆಯ್ಕೆ ಹೊರಹೊಮ್ಮಬಹುದು. ಜನರನ್ನು ಮೆಚ್ಚಿಸುವ ಪ್ರವೃತ್ತಿಯ ಬದಲು ಪ್ರಾಮಾಣಿಕ ಸ್ವಮೌಲ್ಯಮಾಪನ ಅಗತ್ಯವಿದೆ. ಇಂದು ನಿಮ್ಮ ರಾಜತಾಂತ್ರಿಕ ಸ್ವಭಾವವು ಕುಟುಂಬ ಚರ್ಚೆಗಳಲ್ಲಿ ಸಮತೋಲನ ಮತ್ತು ನ್ಯಾಯವನ್ನು ತರಲು ಸಹಾಯ ಮಾಡುತ್ತದೆ. ತೆರೆಮರೆ ತಯಾರಿ ಮತ್ತು ವಿವರಿತ ಯೋಜನೆ ಭವಿಷ್ಯದ ಯಶಸ್ಸಿಗೆ ಹಡಿದಾಯ ಹಾಕುತ್ತದೆ. ಮಧ್ಯಸ್ಥಿಕೆ ಅವಕಾಶಗಳು ನಿಮ್ಮ ನೈಸರ್ಗಿಕ ರಾಜತಾಂತ್ರಿಕ ಪ್ರತಿಭೆಯನ್ನು ಹೊರಹೊಮ್ಮಿಸುತ್ತದೆ. ತಂಡದ ಸಂಘರ್ಷಗಳಲ್ಲಿ ನಿಮ್ಮ ಸಮತೋಲಿತ ದೃಷ್ಟಿಕೋನ ಅಗತ್ಯವಿದೆ. ಇಂದು ಎಲ್ಲಾ ವೃತ್ತಿಪರ ವಿತರಣೆಗಳಲ್ಲಿ ಪ್ರಮಾಣದಕ್ಕಿಂತ ಗುಣಮಟ್ಟದ ಮೇಲೆ ಗಮನಹರಿಸಿ ಮತ್ತು ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ಹಂಚಿಕೊಳ್ಳಿ. ರಚನಾತ್ಮಕ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳಿಂದ ಮಾನಸಿಕ ಸ್ವಚ್ಛತೆ ಸುಧಾರಿಸುತ್ತದೆ. ನಿಮ್ಮ ನರಮಂಡಲವು ತೈಚಿ ಅಥವಾ ಯೋಗದಂತಹ ಸೌಮ್ಯ ಲಯಾತ್ಮಕ ಚಲನೆಯನ್ನು ಬಯಸುತ್ತದೆ. ಅತಿಯಾದ ಪ್ರಚೋದನೆ ಚಟುವಟಿಕೆಗಳನ್ನು ಅವಾಯ್ಡ್ ಮಾಡಿ. ನಿಮ್ಮ ಮನಸ್ಸು ದೇಹದ ಸಂಪರ್ಕವನ್ನು ಸಾಮರಸ್ಯವಾಗಿ ಜೋಡಿಸುವ ಪುನಶ್ಚೈತನ್ಯಕಾರಿ ಅಭ್ಯಾಸಗಳನ್ನು ಆರಿಸಿ. ಸಂಕೀರ್ಣ ಕುಟುಂಬ ಚಲನ ವಿನ್ಯಾಸಕ್ಕೆ ಇಂದು ನಿಮ್ಮ ರಾಜತಾಂತ್ರಿಕತೆ ಮತ್ತು ತಿಳುವಳಿಕೆಯ ಅಗತ್ಯವಿದೆ. ಆಳವಾಗಿ ಆಲಿಸಿ ಮತ್ತು ತಾಳ್ಮೆಯಿಂದ ಪ್ರತಿಕ್ರಿಯಿಸಿ. ಅದೃಷ್ಟ ಸಂಖ್ಯೆಗಳು 7, 14, 28, 35. ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಕಲಾತ್ಮಕ ಪ್ರಯತ್ನಗಳಿಗೆ ಅದೃಷ್ಟ ಒಲವು ತೋರುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಕಲಾ ಗ್ಯಾಲರಿಗಳು ಇಂದು ಅನಿರೀಕ್ಷಿತ ಸ್ಫೂರ್ತಿಯನ್ನು ನೀಡುತ್ತವೆ. ಪರಿಹಾರ: ಮೃದು ಗುಲಾಬಿ ಅಥವಾ ಲ್ಯಾವೆಂಡರ್ ಬಣ್ಣ ಧರಿಸಿ. ಸೂರ್ಯಾಸ್ತದ ವೇಳೆ 21 ಬಾರಿ ಓಂ ಶುಕ್ರಾಯ ನಮಃ ಜಪಿಸಿ. ಕಾಮಮಯಿ ಚಹಾ ಕುಡಿಯಿರಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪರಿವರ್ತನೆ ಮತ್ತು ಆಳವಾದ ದೃಢನಿಶ್ಚಯದ ದೃಷ್ಟಿಯಿಂದ ಕೇಳಿ. ಪ್ಲೂಟೋ ಮತ್ತು ಮಂಗಳನ ಪ್ರಭಾವದಿಂದ ವೃಶ್ಚಿಕ ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪರಿವರ್ತನಾ ಶಕ್ತಿ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ತೀವ್ರವಾದ ಪ್ರಾಮಾಣಿಕ ಸಂಭಾಷಣೆಗಳು ಗುಪ್ತ ಆಸೆಗಳನ್ನು ಬಹಿರಂಗಪಡಿಸುತ್ತವೆ ಮತ್ತು ಸಂಬಂಧದ ಆತ್ಮೀಯತೆಯನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಗೂಢ ಮತ್ತು ಆಕರ್ಷಕ ವ್ಯಕ್ತಿಗಳನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಪರಸ್ಪರ ವಿಶ್ವಾಸವನ್ನು ಆಚರಿಸುವ ಮೂಲಕ ಸಂಬಂಧವನ್ನು ಮರುಜೀವನಗೊಳಿಸಬಹುದು. ಶನಿವಾರದ ಶನಿಯ ಶಕ್ತಿ ನಿಮಗೆ ತಾಳ್ಮೆ ಮತ್ತು ಸ್ವಯಂ ಪರಿಶೀಲನೆಗೆ ಆಹ್ವಾನ ನೀಡುತ್ತದೆ. ಅಂದರೆ ನಿಮ್ಮ ಒಳಗಿನ ಆಳವಾದ ಸಂಭಾಷಣೆಗಳು ಇತ್ತೀಚಿನ ಆಯ್ಕೆಗಳ ಹಿಂದಿನ ಗುಪ್ತ ಪ್ರೇರಣೆಗಳನ್ನು ಬಹಿರಂಗಪಡಿಸುತ್ತವೆ. ಕ್ಷೀಣಿಸುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ನಿಜವಾದ ಬೆಳವಣಿಗೆಗೆ ಸೇವೆ ಸಲ್ಲದ ಮಾದರಿಗಳನ್ನು ಬಿಡುಗಡೆ ಮಾಡಿ. ಇಂದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ನಿಮ್ಮ ಪ್ರವೃತ್ತಿಯನ್ನು ನಂಬಿ ಮತ್ತು ಸೌಮ್ಯ ಧೈರ್ಯದಿಂದ ಮುಂದುವರಿಯಿರಿ. ಇಂದು ನಿಮ್ಮ ತನಿಖಾ ಕೌಶಲ್ಯಗಳು ತಂಡದ ಯೋಜನೆಗಳಿಗೆ ಅಮೂಲ್ಯವಾಗುತ್ತವೆ. ಮೇಲ್ಮೈ ಪ್ರಸ್ತುತಿಗಳನ್ನು ಆಳವಾಗಿ ಪರಿಶೀಲಿಸಿ ಮತ್ತು ನಿರ್ಣಾಯಕ ವಿವರಗಳನ್ನು ಹೊರತೆಗೆದುಕೊಡಿ. ಮುಂಜಗಳನ್ನು ನೋಡುವ ನಿಮ್ಮ ಸಾಮರ್ಥ್ಯ ನಿಮಗೆ ತಂಡದಲ್ಲಿ ತಂತ್ರಜ್ಞನ ಸ್ಥಾನವನ್ನು ನೀಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸಾರ್ಹ ಸಹಕಾರವನ್ನು ಬೆಳೆಸಿರಿ. ಕಾರ್ಯತಂತ್ರ ಯೋಜನೆಗಳಲ್ಲಿ ನಿಮ್ಮ ನಿಶ್ಚಿತ ದೃಷ್ಟಿ ದೀರ್ಘಕಾಲಿಕ ಫಲಿತಾಂಶಗಳನ್ನು ತರುತ್ತದೆ. ಈ ಶನಿವಾರ ನಿಮ್ಮ ದೇಹ ಮತ್ತು ಮನಸ್ಸು ನಿರ್ವಿಷಕರಣಕ್ಕೆ ಆಹ್ವಾನಿಸುತ್ತವೆ. ಗಿಡಮೂಲಿಕೆ ಚಹಾ, ಸೌಮ್ಯ ಸ್ಟ್ರೆಚಿಂಗ್ ಅಥವಾ ಧ್ಯಾನದಿಂದ ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡಿ. ಸಾಕಷ್ಟು ಶುದ್ಧೀಕರಣ ನೀರು ಕುಡಿಯಿರಿ ಮತ್ತು ನಿಮ್ಮ ನಿರ್ಮೂಲನ ವ್ಯವಸ್ಥೆಗಳಿಗೆ ವಿಶೇಷ ಜಾಗರೂಕತೆಯನ್ನು ನೀಡಿ. ಭಾವನಾತ್ಮಕ ಬಿಡುಗಡೆಗೆ ಜರ್ನಲಿಂಗ್ ಅಥವಾ ಸೃಜನಾತ್ಮಕ ಅಭಿವ್ಯಕ್ತಿ ಉಪಯುಕ್ತವಾಗುತ್ತದೆ. ಕ್ಷಮೆ ಅಭ್ಯಾಸವು ಆಂತರಿಕ ವಿಮೋಚನೆ ತರುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 29, 36. ಸಂಶೋಧನೆ ಮತ್ತು ತೆರೆಮರೆ ಚಟುವಟಿಕೆಗಳು ಇಂದು ಲಾಭದಾಯಕ. ಪ್ರಯಾಣ: ಸ್ಥಳೀಯ ಚಿಕ್ಕ ಭೇಟಿ ಪ್ರಯಾಣಗಳು ಹೊಸ ದೃಷ್ಟಿಕೋನಗಳನ್ನು ನೀಡುತ್ತವೆ. ಪರಿಹಾರ: ಗಾಢ ಬ್ರೌನ್ ಅಥವಾ ಕಪ್ಪು ಬಣ್ಣ ಧರಿಸಿ. ಮಧ್ಯಾಹ್ನದ ವೇಳೆ ಆಬ್ಸಿಡಿಯನ್ ಕಲ್ಲಿನಿಂದ ಧ್ಯಾನ ಮಾಡಿ. ಸೂರ್ಯಾಸ್ತದ ಮೊದಲು ದಾಳಿಂಬೆ ರಸ ಸೇವಿಸಿ ಮತ್ತು ಕೃತಜ್ಞತಾ ಜರ್ನಲಿಂಗ್ ಮಾಡಿ. ನಮಸ್ಕಾರ ಧನುರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ವಿಸ್ತಾರ ಮತ್ತು ಸಾಹಸದ ದೃಷ್ಟಿಯಿಂದ ಕೇಳಿ.
ಗುರುವಿನ ಆಶೀರ್ವಾದದಿಂದ ಧನು, ಇಂದು ನಿಮ್ಮ ಅನ್ವೇಷಣಾತ್ಮಕ ಮನೋಭಾವ ಮತ್ತು ಆಶಾವಾದ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ತಾತ್ವಿಕ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ದೈಹಿಕ ಉತ್ಸಾಹಕ್ಕಿಂತ ಆಳವಾದ ಚರ್ಚೆಗಳು ಇಂದು ಹೆಚ್ಚು ಮಹತ್ವ ಪಡೆಯುತ್ತವೆ. ಒಂಟಿಗಳು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ನಿಜವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಬಹುದು. ಮಂಗಳನ ಪ್ರಭಾವವು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ದಿಟ್ಟ ವೈಯಕ್ತಿಕ ಘೋಷಣೆಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಿಕ ದಿಕ್ಸೂಚಿಯನ್ನು ನಂಬಿ. ವೃತ್ತಿಯಲ್ಲಿ ತೆರೆಮರೆಯ ಸಂಶೋಧನೆ ಮತ್ತು ಯೋಜನೆಗಳಿಗೆ ಆದ್ಯತೆ ನೀಡಿ. ನಿಮ್ಮ ಜ್ಞಾನ ಹಂಚಿಕೆಯಿಂದ ಸಹೋದ್ಯೋಗಿಗಳಲ್ಲಿ ನವದ್ವಾರಗಳು ತೆರೆಯುತ್ತವೆ. ಇಂದು ಮಾನಸಿಕ ಸ್ಪಷ್ಟತೆ ಮುಖ್ಯ. ಚದುರಂಗ, ಊದು ಅಥವಾ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಲಘು ಹಿಗ್ಗುಳಿಕೆ ಮತ್ತು ಆಳವಾದ ಉಸಿರಾಟದ ವ್ಯಾಯಾಮಗಳು ಸಮತೋಲನವನ್ನು ಕಾಪಾಡುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ನಿಮ್ಮ ಮನಸ್ಸು ಉತ್ತಮ ಕಾರ್ಯಕ್ಷಮತೆಯಲ್ಲಿರುತ್ತದೆ. ಈ ಸಮಯವನ್ನು ನಿರ್ಧಾರಗಳಿಗಾಗಿ ಉಪಯೋಗಿಸಿ. ನಾಸ್ಟಾಲ್ಜಿಯಾ ಮತ್ತು ಭವಿಷ್ಯದ ಕನಸುಗಳು ಇಂದು ಆಸಕ್ತಿಕರ ಭಾವನಾತ್ಮಕ ಮಿಶ್ರಣವನ್ನು ಸೃಷ್ಟಿಸುತ್ತವೆ. ತಕ್ಷಣದ ತೀರ್ಮಾನಗಳಿಗಿಂತ ಅನುಭವವನ್ನು ಅನುಭವಿಸಿ. ಅದೃಷ್ಟ ಸಂಖ್ಯೆಗಳು 3, 17, 29, 41. ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಅಂತರ್ ಸಾಂಸ್ಕೃತಿಕ ವಿನಿಮಯಗಳಲ್ಲಿ ಅದೃಷ್ಟ ಮುಗುಳು ನಗ್ಗುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ತಾಣಗಳು, ಪುಸ್ತಕಂಗಡಿ ಅಥವಾ ವಸ್ತು ಸಂಗ್ರಹಾಲಯಗಳಿಗೆ ಸಣ್ಣ ಭೇಟಿ ಆಳವಾದ ಒಳನೋಟಗಳನ್ನು ತರುತ್ತದೆ. ಪರಿಹಾರ: ಗಂಟಲು ಚಕ್ರದ ಬಳಿ ಅಮಿಥಿಸ್ಟ್ ಧರಿಸಿ. ಬೆಳಗಿನ ಧ್ಯಾನದ ವೇಳೆ ಓಂ ಗಂ ಗಣಪತಯೇ ನಮಃ 9 ಬಾರಿ ಜಪಿಸಿ. ಜೇನುತುಪ್ಪದೊಂದಿಗೆ ದಾಳಿಂಬೆ ಬೀಜಗಳನ್ನು ಸೇವಿಸಿ. ಪ್ರಮುಖ ಸಂಭಾಷಣೆಗಳ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಿಸ್ತಿನ ಶಕ್ತಿ ಮತ್ತು ದೃಢನಿಶ್ಚಯದ ದೃಷ್ಟಿಯಿಂದ ಕೇಳಿ. ಶನಿಯ ಆಶೀರ್ವಾದದಿಂದ ಮಕರ, ಇಂದು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಶಿಸ್ತಿನ ದೃಢನಿಶ್ಚಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಸೌಮ್ಯವಾದ ಹಂಚಿಕೆಗಳು ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಬೌದ್ಧಿಕ ಆಳದ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಹೃದಯಸ್ಪರ್ಶಿ ಸಂಭಾಷಣೆಗಳ ಮೂಲಕ ಆಳವಾದ ಅನ್ಯೋನ್ಯತೆಯನ್ನು ನಿರ್ಮಿಸಬಹುದು. ನೀವು ಇಂದು ಆಂತರಿಕವಾಗಿ ಗಂಭೀರವಾಗಿ ಪರಿಗಣಿಸುವ ಸಮಯದಲ್ಲಿದ್ದೀರಿ. ನಿಮ್ಮ ದೀರ್ಘಕಾಲಿಕ ಗುರಿಗಳನ್ನು ಮರುಮೌಲ್ಯಮಾಪನ ಮಾಡಿ ಮತ್ತು ಕ್ರಮಬದ್ಧ ಯೋಜನೆಗಳನ್ನು ರೂಪಿಸಿ. ನೆಪ್ಟ್ಯೂನ್ನ ಸೂಕ್ಷ್ಮ ಪ್ರಭಾವವು ನಿಮ್ಮ ಭಾವನಾತ್ಮಕ ಗಡಿಗಳನ್ನು ಮೃದು ಮಾಡಬಹುದು. ದೌರ್ಬಲ್ಯವನ್ನು ಶಕ್ತಿಯಾಗಿ ಸ್ವೀಕರಿಸಿ ಮತ್ತು ಅದನ್ನು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯ ಮೂಲಕ ಹಂಚಿಕೊಳ್ಳಿ. ವೃತ್ತಿಯಲ್ಲಿ ಸಹಕಾರಿ ಯೋಜನೆಗಳು ಮತ್ತು ಕಿರಿಯರಿಗೆ ಮಾರ್ಗದರ್ಶನ ನೀಡುವ ಮೂಲಕ ನಿಮ್ಮ ನಾತೃತ್ವದ ಖ್ಯಾತಿ ವೃದ್ಧಿಯಾಗುತ್ತದೆ. ಶರೀರ ಮತ್ತು ಮನಸ್ಸಿನ ಸಮತೋಲನಕ್ಕೆ ಪ್ರಾಧಾನ್ಯ ನೀಡಿ. ಸೌಮ್ಯ ಚಲನೆಗಳು, ಸ್ಟ್ರೆಚಿಂಗ್ ಮತ್ತು ನೀರಿನ ಆಧಾರಿತ ವ್ಯಾಯಾಮಗಳು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವಿಸುತ್ತವೆ. ಯಕೃತ್ ಮತ್ತು ಸೊಂಟದ ಆರೈಕೆಗಾಗಿ ಪೋಷಕ ಆಹಾರ ಮತ್ತು ಸಾಕಷ್ಟು ಜಲಸಂಚಯನಕ್ಕೆ ಗಮನ ಕೊಡಿ. ಮಧ್ಯಾಹ್ನದ ಸಣ್ಣ ವಿಶ್ರಾಂತಿ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮ್ಮ ನರಮಂಡಲದ ಸಮತೋಲನವನ್ನು ಸುಧಾರಿಸುತ್ತವೆ. ಆಳ ಭಾವನೆಗಳು ಇಂದು ಹೊರಹೊಮ್ಮುತ್ತವೆ. ಅವುಗಳನ್ನು ತಕ್ಷಣ ನಿರಾಕರಿಸದೆ ಸ್ವೀಕರಿಸಿ ಮತ್ತು ಸೃಜನಾತ್ಮಕವಾಗಿ ಪ್ರಕ್ರಿಯೆಪಡಿಸಿ. ಕುಟುಂಬದ ಸಂಭಾಷಣೆಗಳು ಗುಣಪಡಿಸುವಿಕೆ ಮತ್ತು ಸ್ಪಷ್ಟತೆಯನ್ನು ತರುತ್ತವೆ. ಪ್ರಾಮಾಣಿಕ ದೌರ್ಬಲ್ಯ ಸಂಬಂಧಗಳನ್ನು ಬಲಪಡಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 23, 31, 42. ಮಧ್ಯಾಹ್ನದ ಸಭೆಗಳು ಮತ್ತು ಹಣಕಾಸಿನ ಚರ್ಚೆಗಳಿಗೆ ಅದೃಷ್ಟ ಸಹಾಯ ಮಾಡುತ್ತದೆ. ಪ್ರಯಾಣದ ದೃಷ್ಟಿಯಿಂದ ಸಣ್ಣ ನೀರಿನ ಪಕ್ಕದ ವಿಹಾರಗಳು ಅಥವಾ ಸಮೀಪದ ಪ್ರಕೃತಿ ತಾಣಗಳು ಪುನರುಜ್ಜೀವನವನ್ನು ನೀಡುತ್ತವೆ. ಪರಿಹಾರ: ಮುತ್ತು ಅಥವಾ ಚಂದ್ರಶಿಲೆಯ ಆಭರಣ ಧರಿಸಿ. ಮಧ್ಯಾಹ್ನದ ಸಮಯದಲ್ಲಿ ತಾಜಾ ಗಿಡಮೂಲಿಕೆ ಚಹಾ ಕುಡಿಯಿರಿ. ಸಂಜೆ ಧ್ಯಾನದ ಸಮಯದಲ್ಲಿ ಶ್ರೀಗಂಧದ ಧೂಪವನ್ನು ಸುಡುಕೊಳ್ಳಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಿಸ್ತಿನ ಶಕ್ತಿ ಮತ್ತು ದೃಢ ನಿಶ್ಚಯದ ದೃಷ್ಟಿಯಿಂದ ಕೇಳಿ. ಶನಿಯ ಆಶೀರ್ವಾದದಿಂದ ಮಕರ, ಇಂದು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಕ್ರಮಬದ್ಧ ದೃಷ್ಟಿ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಸೌಮ್ಯ ಹಂಚಿಕೆಗಳು ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ ಆಳವಾದ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಬೌದ್ಧಿಕ ಆಳದ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಹೃದಯಸ್ಪರ್ಶಿ ಸಂಭಾಷಣೆಗಳ ಮೂಲಕ ಆಳವಾದ ಅನ್ಯೋನ್ಯತೆಯನ್ನು ನಿರ್ಮಿಸಬಹುದು. ನೀವು ಇಂದು ಆಂತರಿಕವಾಗಿ ಗಂಭೀರವಾಗಿ ಪರಿಗಣಿಸುವ ಸಮಯದಲ್ಲಿದ್ದೀರಿ. ನಿಮ್ಮ ದೀರ್ಘಕಾಲೀನ ಗುರಿಗಳನ್ನು ಮರುಮೌಲ್ಯಮಾಪನ ಮಾಡಿ ಮತ್ತು ಕ್ರಮಬದ್ಧ ಯೋಜನೆಗಳನ್ನು ರೂಪಿಸಿ.
ನೆಪ್ಚ್ಯೂನ್ನ ಸೂಕ್ಷ್ಮ ಪ್ರಭಾವವು ನಿಮ್ಮ ಭಾವನಾತ್ಮಕ ಗಡಿಗಳನ್ನು ಮೃದು ಮಾಡಬಹುದು. ದುರ್ಬಲತೆಯನ್ನು ಶಕ್ತಿಯಾಗಿ ಸ್ವೀಕರಿಸಿ ಮತ್ತು ಅದನ್ನು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯ ಮೂಲಕ ಹಂಚಿಕೊಳ್ಳಿ. ವೃತ್ತಿಯಲ್ಲಿ ಸಹಯೋಗಿ ಯೋಜನೆಗಳು ಮತ್ತು ಕಿರಿಯರಿಗೆ ಮಾರ್ಗದರ್ಶನ ನೀಡುವ ಮೂಲಕ ನಿಮ್ಮ ನೇತೃತ್ವದ ಖ್ಯಾತಿ ವೃದ್ಧಿಸುತ್ತದೆ. ಶರೀರ ಮತ್ತು ಮನಸ್ಸಿನ ಸಮತೋಲನಕ್ಕೆ ಪ್ರಾಧಾನ್ಯ ನೀಡಿ. ಗಿಡಮೂಲಿಕೆ ಚಹಾ, ಸೌಮ್ಯ ಸ್ಟ್ರೆಚಿಂಗ್ ಅಥವಾ ಧ್ಯಾನದಿಂದ ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡಿ. ಸಾಕಷ್ಟು ಶುದ್ಧೀಕರಣ ನೀರು ಕುಡಿಯಿರಿ ಮತ್ತು ನಿಮ್ಮ ನಿರ್ಮೂಲನಾ ವ್ಯವಸ್ಥೆಗಳಿಗೆ ವಿಶೇಷ ಜಾಗರೂಕತೆ ನೀಡಿ. ಭಾವನಾತ್ಮಕ ಬಿಡುಗಡೆಗೆ ಜರ್ನಲಿಂಗ್ ಅಥವಾ ಸೃಜನೀಯ ಅಭಿವ್ಯಕ್ತಿ ಉಪಯುಕ್ತವಾಗುತ್ತದೆ. ಕ್ಷಮೆ ಅಭ್ಯಾಸವು ಆಂತರಿಕ ವಿಮೋಚನೆಯನ್ನು ತರುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 29, 36. ಮಧ್ಯಾಹ್ನ ಮತ್ತು ಸಂಜೆ ಸಮಯದಲ್ಲಿ ನಿಮ್ಮ ಅಂತರ್ಬೋಧನೆ ಊಹೆಗಳು ನಿಖರವಾಗಿರುತ್ತದೆ. ಜನರ ನಿಜವಾದ ಉದ್ದೇಶಗಳು ಮತ್ತು ಗುಪ್ತ ಅವಕಾಶಗಳನ್ನು ಗಮನಿಸಿ. ಸ್ಥಳೀಯ ಸಣ್ಣ ಪ್ರಯಾಣಗಳು ಮತ್ತು ಪರಿಚಿತ ಸ್ಥಳಗಳಿಗೆ ಸಣ್ಣ ವಿಹಾರಗಳು ಹೊಸ ದೃಷ್ಟಿಕೋನಗಳನ್ನು ತರುತ್ತವೆ. ಪರಿಹಾರ: ಗಾಢ ಕಂದು ಅಥವಾ ಕಪ್ಪು ಬಣ್ಣ ಧರಿಸಿ. ಮಧ್ಯಾಹ್ನದ ವೇಳೆ ಅಬ್ಸಿಡಿಯನ್ ಕಲ್ಲಿನಿಂದ ಧ್ಯಾನ ಮಾಡಿ. ಸೂರ್ಯಾಸ್ತಕ್ಕಿಂತ ಮೊದಲು ದಾಳಿಂಬೆ ರಸ ಸೇವಿಸಿ. ಕೃತಜ್ಞತಾ ಜರ್ನಲಿಂಗ್ ಅಭ್ಯಾಸ ಮಾಡಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸಹಾನುಭೂತಿ ಮತ್ತು ಆಳವಾದ ಕನಸಿನ ದೃಷ್ಟಿಯಿಂದ ಕೇಳಿ. ನೆಪ್ಚ್ಯೂನ್ನ ಆಳದಿಂದ ಮೀನ, ಇಂದು ನಿಮ್ಮ ಸಹಾನುಭೂತಿ ಮತ್ತು ಕಲ್ಪನೆಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಶಾಂತ, ಆತ್ಮೀಯ ಸಂಭಾಷಣೆಗಳು ಭಾವನಾತ್ಮಕ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಆಧ್ಯಾತ್ಮಿಕ ಅಥವಾ ಕಲಾತ್ಮಕ ವೇದಿಕೆಗಳಲ್ಲಿ ನಿಜವಾದ ಸಂಪರ್ಕವನ್ನು ಕಂಡುಹಿಡಿಯಬಹುದು. ದಾಂಪತ್ಯಗಳು ಚಿಂತನಾಶೀಲ ಕ್ಷಣಗಳಲ್ಲಿ ಪರಸ್ಪರ ಹೃದಯದ ಪಿಸುಮಾತುಗಳನ್ನು ಹಂಚಿಕೊಳ್ಳುವ ಮೂಲಕ ಆಳವಾದ ಅನ್ಯೋನ್ಯತೆಯನ್ನು ಅನುಭವಿಸುತ್ತಾರೆ. ಶನಿವಾರದ ಶನಿಯ ಶಕ್ತಿ ನಿಮ್ಮ ಅಲೌಕಿಕ ದೃಷ್ಟಿಕೋನಗಳನ್ನು ನೆಲಕ್ಕೆ ತಂದುಕೊಳ್ಳಲು ಆಹ್ವಾನಿಸುತ್ತದೆ. ನಿಮ್ಮ ಕನಸುಗಳನ್ನು ಪ್ರಾಯೋಗಿಕ ರೂಪಕ್ಕೆ ತರಲು ಸಣ್ಣ, ನಿರ್ದಿಷ್ಟ ಹೆಜ್ಜೆಗಳನ್ನು ಯೋಜಿಸಿ. ನೆಪ್ಚ್ಯೂನ್ನ ಪ್ರಭಾವವು ಹಳೆಯ ಭಾವನಾತ್ಮಕ ಮಾದರಿಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ದೌರ್ಬಲ್ಯವನ್ನು ಶಕ್ತಿಯಾಗಿ ಪರಿಗಣಿಸಿ ಮತ್ತು ಅದನ್ನು ಸೃಜನಶೀಲತೆಯ ಮೂಲಕ ಹೊರಹಾಕಿ. ವೃತ್ತಿಯಲ್ಲಿ ಶಾಂತ ಚಿಂತನೆಯಿಂದ ಹೊರಹೊಮ್ಮುವ ಹೊಸ ಆಲೋಚನೆಗಳು ಸಹೋದ್ಯೋಗಿಗಳಲ್ಲಿ ಪ್ರಭಾವವನ್ನು ಬೀರುತ್ತವೆ. ಆ ವಿಚಾರಗಳನ್ನು ದಾಖಲಿಸಿ ಮತ್ತು ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಿ. ನಿಮ್ಮ ಸೂಕ್ಷ್ಮ ನರಮಂಡಲಕ್ಕೆ ಇಂದು ಹೆಚ್ಚುವರಿ ಕಾರೇಕೆ ಬೇಕು. ಯೋಗ, ತೈಚಿ ಅಥವಾ ಸೌಮ್ಯ ಈಜು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತವೆ. ಜಲಸಂಚಯನಕ್ಕೆ ಗಮನವಿರಿಸಿ ಮತ್ತು ಶಾಂತಗೊಳಿಸುವ ಗಿಡಮೂಲಿಕೆ ಚಹಾಗಳನ್ನು ಸೇರಿಸಿ. ಭಾವನಾತ್ಮಕ ಪ್ರವಾಹಗಳನ್ನು ಜರ್ನಲಿಂಗ್ ಅಥವಾ ಸೃಜನಶೀಲ ಅಭಿವ್ಯಕ್ತಿಯ ಮೂಲಕ ಪ್ರಕ್ರಿಯೆಗೊಳಿಸಿ. ಇದು ಗುಣಮುಖವಾಗಲು ದಾರಿ ಮಾಡುತ್ತದೆ. ಅದೃಷ್ಟ ಸಂಖ್ಯೆಗಳು 7, 16, 29, 34. ಸೃಜನಶೀಲ ಪ್ರಯತ್ನಗಳು ಮತ್ತು ಸಹಾನುಭೂತಿಯ ಕ್ರಿಯೆಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಮಧ್ಯಾಹ್ನ 2 ರಿಂದ 5 ಗಂಟೆಯ ನಡುವೆ ವಿಶೇಷ ಅವಕಾಶಗಳು ಉದ್ಭವಿಸಬಹುದು. ಪ್ರಯಾಣದ ದೃಷ್ಟಿಯಿಂದ ಸ್ಥಳೀಯ ಜಲಮೂಲಗಳು ಅಥವಾ ಶಾಂತಿಯುತ ಉದ್ಯಾನಗಳ ಬಳಿ ಸಣ್ಣ ನಡೆಗಳು ನಿಮ್ಮ ಸೂಕ್ಷ್ಮ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತವೆ. ಪರಿಹಾರ: ಮೃದುವಾದ ಲ್ಯಾವೆಂಡರ್ ಬಟ್ಟೆ ಧರಿಸಿ, ಚಂದ್ರಕಾಂತಿಯನ್ನು ಒಯ್ಯಿರಿ. ಸಂಜೆ ಮೆಡಿಟೇಷನ್ ಸಮಯದಲ್ಲಿ ಶ್ರೀಗಂಧದ ಧೂಪವನ್ನು ಸುಡಿರಿ. ಸೂರ್ಯಾಸ್ತದ ಸಮಯದಲ್ಲಿ ಜೇನುತುಪ್ಪದೊಂದಿಗೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ.